ಚಿತ್ರದುರ್ಗ ಬಸ್ ದುರಂತ ಮಾಸುವ ಮುನ್ನವೇ ಮತ್ತೊಂದು ಬಸ್ ಹೊತ್ತಿ ಉರ್ತಿದೆ. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ನಿಟ್ಟೂರಿನಿಂದ ಬೆಂಗಳೂರಿಗೆ ತೆರಳುತ್ತಾ ಇದ್ದಂತಹ ಖಾಸಗಿ ಬಸ್ ಒಂದು ಧಗಧಗಿಸಿ ಹೊತ್ತಿ ಉರಿದಿದೆ. ಸುಮಾರು 36 ಪ್ರಯಾಣಿಕರ ಪೈಕಿ 10 ಪ್ರಯಾಣಿಕರಿಗೆ ಸುಟ್ಟ ಗಾಯಗಳಾಗಿವೆ. ಅನ್ನಪೂರ್ಣೇಶ್ವರಿ ಟ್ರಾವೆಲ್ಸ್ಗೆ ಸೇರಿದಂತಹ ಬಸ್ ಇದು. NL01B1237 ಅನ್ನೋ ನಂಬರ್ ಖಾಸಗಿಯ ನಾನ್ ಸ್ಲೀಪರ್ ಬಸ್ ನಿನ್ನೆ 10 ಗಂಟೆ ಸುಮಾರಿಗೆ ಸುಡೂರು ಅರಣ್ಯ ಪ್ರದೇಶಕ್ಕೆ ಬರ್ತಾ ಇದ್ದಂತೆ ಡೀಸೆಲ್ ಟ್ಯಾಂಕರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಹಿಂದೆ ಬರ್ತಾ ಇದ್ದಂತಹ ಕಾರ್ ಚಾಲಕ ಬೆಂಕಿ ಹೊತ್ತಿರೋ ಬಗ್ಗೆ ಬಸ್ ಡ್ರೈವರ್ಗೆ ತಿಳಿಸಿದ್ದಾನೆ. ಆಗ ಬಸ್ ನಿಲ್ಲಿಸುವ ತರಾತುರಿಯಲ್ಲಿ ಆತ ಹೋಗಿ ಮರಕ್ಕೆ ಡಿಕ್ಕಿ ಹೊಡೆದಿದ್ದಾನೆ. ಇನ್ನೇನು ಇಡೀ ಬಸ್ಗೆ ಬೆಂಕಿ ಆವರಿಸ್ಕೊಳ್ಬೇಕು ಅಂತ ಇದ್ದಾಗಲೇ ಪ್ರಯಾಣಿಕರು ಎಮರ್ಜೆನ್ಸಿ ಡೋರ್ನಿಂದ ಜಿಗಿದು ಪ್ರಾಣ ಉಳಿಸ್ಕೊಂಡಿದ್ದಾರೆ. ಅದಾದ ನಂತರ ಇಡೀ ಬಸ್ ಸುಟ್ಟು ಕರಕಲಾಗಿದೆ. ಸ್ಥಳದಿಂದ ನಾವು ಪ್ರತಿನಿಧಿ ಬಸವರಾಜ್ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಹೊಸನಗರದ ನಿಟ್ಟೂರಿಂದ ಬೆಂಗಳೂರಿಗೆ ತೆರಳುತ್ತ ಸ್ಲೀಪರ್ ಬಸ್ ಇದೆ. ಅದು ಸೂಡೂರು ಮತ್ತು ಅರಸಾಳ್ ಮಧ್ಯದಲ್ಲಿ ನಮ್ಮ ಫಾರೆಸ್ಟ್ ಇದೆ. ಫಾರೆಸ್ಟ್ ಮಧ್ಯದಲ್ಲಿ ಕೂಡ ಅದು ನಿನ್ನೆ ಒಂದು ದುರಂತ ಸಂಭವಿಸಿತು. ಬೆಂಕಿ ತಗಲಿದ ನಂತರ ಕೂಡ 36 ಜನ ಪ್ರಯಾಣಿಕರಿದ್ದರು. ಆ 36 ಜನ ಪ್ರಯಾಣಿಕರು ಅದೃಷ್ಟ ಚೆನ್ನಾಗಿತ್ತು, ಅವರೆಲ್ಲ ಬಚಾವಾಗಿದ್ದಾರೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಸ್ಥಳೀಯರಿದ್ದಾರೆ. ಸ್ಥಳೀಯ ಮಾತಾಡ್ಸೋಣ. ಸರ್, ಈ ಒಂದು ದುರಂತ ನೋಡಿದಾಗ ಏನು ಅನ್ಸುತ್ತೆ ನಿಮ್ಗಂತ? ರಾತ್ರಿ ಸಮಯದಲ್ಲಿ ಸುಮಾರು 10:15 11 ಗಂಟೆ ರಾತ್ರಿನ ಈ ಬೆಂಕಿನ ನೇರವಾಗಿ ನಾವು ನೋಡಿದ್ದೇವೆ. ರಾತ್ರಿಯೇ ಬಂದ್ಕೊಂಡು. ಯಾಕೆಂತಂದರೆ ಇಲ್ಲಿ ಸಮೀಪದಲ್ಲಿ ಸ್ಥಳೀಯರ ಹಿಂಗೆ ಬಂತು ಬಸ್ಸಿಗೆ ಬೆಂಕಿ ಹತ್ತಿದೆ ಅಂತೇಳಿ ನಮ್ಮ ಸ್ಥಳೀಯ ಹುಡುಗರು, ಅರಸಾಳಿನ ಹುಡುಗರು ಕಲ್ಲು ಮತ್ತು ದೊಣ್ಣೆಗಳನ್ನು ತಗೊಂಡು ಇದು ಗ್ಲಾಸ್ಗಳನ್ನೆಲ್ಲ ಪುಡಿ ಮಾಡಿ ಹೊರಗೆ ತೆಗಿತಕ್ಕಂಥ ಕೆಲಸ ಮಾಡಿದರು. ಆಮೇಲೆ ಅಷ್ಟರೊಳಗೆ ಸಾಕಷ್ಟು ಬೆಂಕಿ ತೀವ್ರತೆ ಅಂದರೆ ಸುಮಾರು ಒಂದು 20 ಅಡಿ ಹೈಟ್ ಬೆಂಕಿ ಉರಿತಾ ಇತ್ತು. ಆಮೇಲೆ ಸ್ಥಳೀಯರು ಸಾಕಷ್ಟು ಎಲ್ಲರೂ ಹೊರಗೆ ಎಳೆದು ನೀರೆಲ್ಲ ಹಾಕಿ ಅವರಿಗೆಲ್ಲ ಬೆಂಕಿ ನಂದಿಸಿ ಕಡೆಗೆ ಡೈರೆಕ್ಟಾಗಿ ಆಂಬುಲೆನ್ಸಿಗೆ ಹಾಕಿ ಶಿವಮೊಗ್ಗ ಮೆಗಾನ್ ಆಸ್ಪತ್ರೆಗೆ ಕಳಿಸೋಂಥ ಕೆಲಸ ಸ್ಥಳೀಯರು ಮಾಡಿದ್ದಾರೆ. ಮತ್ತೊಬ್ಬರು ಸ್ಥಳೀಯರು ಮಾತಾಡ್ಸಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ಸರ್, ಏನೇನಾಯಿತು ನೀವು ರಾತ್ರಿ ಬಂದಾಗಿಲ್ಲ? ನಾವೆಂದೆಂದೂ ಇಂಥ ದುರ್ಘಟನೆ ನೋಡಿರಲಿಲ್ಲ. ಅದೃಷ್ಟವಶಾತು ಚಾಲಕಂದು ತುಂಬ ಸಮಯ ಪ್ರಜ್ಞೆಯಿಂದ ಸುಮಾರು 36-38 ಜೀವಗಳನ್ನ ಉಳಿಸಿದ್ದಾನೆ ಅಂತ ಹೇಳ್ಬೋದು ಸರ್. ಆ ಸಂದರ್ಭದಲ್ಲಿ ಅರಸಾಳದಿಂದ ಒಂದಿಷ್ಟು ಜನ, ಸೂಡೂರಿನಿಂದ ಒಂದಿಷ್ಟು ಜನ ಬಂದು ಗಾಜು ಡೋರ್ಗಳನ್ನೆಲ್ಲ ಎಕ್ಸಿಟ್ ಡೋರ್ಗಳನ್ನ ಪುಡಿ ಮಾಡಿ ತಕ್ಷಣ ಅಗ್ನಿಶಾಮಕ ದಳಕ್ಕೆ ಕರೆ ಕೊಟ್ಟು ಅಗ್ನಿಶಾಮಕ ದಳಕ್ಕೆ ಬಂದು ಬೆಂಕಿಯನ್ನು ಆರಿಸ್ತು. ನಮ್ಮ ಮನವಿ ಏನಿಲ್ಲ ಸರ್, ಶಿವಮೊಗ್ಗ ಬಿಟ್ಟರೆ ಹೊಸನಗರದವರೆಗೂ ಯಾವುದೇ ಅಗ್ನಿಶಾಮಕ ಕೇಂದ್ರ ಇಲ್ಲ. ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀವಿ, ಸ್ಥಳೀಯ ಜನಪ್ರತಿನಿಧಿಗಳಿಗೆ ಒತ್ತಾಯ ಮಾಡ್ತಾಯಿದ್ದೀವಿ. ರಿಪ್ಪನ್ಪೇಟೆ ಹತ್ರ ಒಂದು ಅಗ್ನಿಶಾಮಕ ಕೇಂದ್ರವನ್ನು ಮಾಡಿಕೊಡ್ಬೇಕು ಅಂತ ಹೇಳ್ಕೊಂಡು ನಾವೆಲ್ಲ ಸುತ್ತಮುತ್ತ ಗ್ರಾಮಸ್ಥರದ್ದು ಒಂದು ಮನವಿ ಮಾಡ್ತಾ ಇದ್ದೀವಿ ಸರ್. ಮತ್ತೊಬ್ಬರು ಸ್ಥಳೀಯರ ಜೊತೆ ಮಾತಾಡಲಿಕ್ಕೆ ಈ ಒಂದು ನೋಡಿದ್ದು ಚಿತ್ರದುರ್ಗದಲ್ಲಿ ನೋಡಿದ್ವಿ, ಇಂಥ ಒಂದು ದೊಡ್ಡ ದುರಂತ ಆಗಿತ್ತು. ಅಲ್ಲಿ ಇದೇ ರೀತಿಯಾಗಿ ಅಲ್ಲಿ ಕೂಡ ಬಸ್ಸಿಗೆ ಬೆಂಕಿ ಇತ್ತು. ಅದು ಕೂಡ ಸ್ಲೀಪರ್ ಬಸ್ ಆಗಿತ್ತು. ಇದು ಕೂಡ ಸ್ಲೀಪರ್ ಬಸ್ಸೇ. ಅಂದರೆ ಸ್ಲೀಪರ್ ಬಸ್ಗಳ ಸುರಕ್ಷಿತ ಅಲ್ಲ ಅಂತ? ಸ್ಲೀಪರ್ ಬಸ್ಗಳು ಸುರಕ್ಷಿತ ಅಂತ ಜನ ಹೋಗಬೇಕು, ಒಳ್ಳೇದಾಗುತ್ತೆ, ಪ್ರಯಾಣಕ್ಕೆ ಒಳ್ಳೇದಂತ ಮಾಡ್ತಾರೆ. ಈ ಥರ ದುರಂತ ಆಗಿದ್ರೆ ನೋಡಿದರೆ ಸ್ಲೀಪರ್ ಬಸ್ಸು ಸುರಕ್ಷಿತ ಅಲ್ಲ ಅಂತಾನೆ ಹೇಳಬೇಕಾಗುತ್ತೆ. ಊರಿನ ಹತ್ರ ಆಗಿದ್ರೆ ಎಲ್ಲರೂ ಮನೆಯಿಂದ ನೀರಿಗಿರು ಅದು ಇದು ತಂದು ಹಾಕಿ ಏನಾರು ಮಾಡೋದು. ಅಗ್ನಿಶಾಮಕ ದಳದವರು ಇಲ್ಲಿಲ್ಲ. ಅಲ್ಲಿ ಶಿವಮೊಗ್ಗದಿಂದ ಬರ್ಬೇಕಂದ್ರೆ 40 ಕಿಲೋಮೀಟರ್ ಬರಬೇಕು, ಹೊಸನಗರದಿಂದ ಬರ್ಬೇಕಂದ್ರೆ 50 ಕಿಲೋಮೀಟರ್ ಬರಬೇಕು. ಹತ್ತಿರ ಯಾವುದಾದ್ರು ಇದ್ದಿದ್ರೆ ಸ್ವಲ್ಪ ಕಂಟ್ರೋಲ್ ಆಗ್ತಿತ್ತೇನೋ ಅಂತ ಇದು ನಮಗೆ ಅನಿಸುತ್ತೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವರಾಜ್, TV9 ಶಿವಮೊಗ್ಗ. ಈ ಖಾಸಗಿ ಬಸ್ದು ಅಪಘಾತ ಪ್ರಕರಣದ ಬಗ್ಗೆ ವಿಧಾನಸಭೆಯಲ್ಲೂ ಕೂಡ ಚರ್ಚೆ ನಡೆಯಿತು. ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಈ ವಿಷಯವನ್ನು ಪ್ರಸ್ತಾಪಿಸಿದ್ರು. ನಮ್ಮಲ್ಲಿ ಖಾಸಗಿ ಬಸ್ ಹೊತ್ತುರಿದಿದೆ, ಗ್ಲಾಸ್ ಒಡೆದು ಪ್ರಯಾಣಿಕರು ಹೊರಗಡೆ ಬಂದಿದ್ದಾರೆ, ಆದರೆ ಲಗೇಜ್ ಸಂಪೂರ್ಣ ಸುಟ್ಟು ಹೋಗಿದೆ. ಖಾಸಗಿ ಬಸ್ಗಳು ದುರಂತಕ್ಕೀಡಾದರೆ ಜನ ಹೊರಬರೋಕೆ ಅವಕಾಶನೇ ಇರೋದಿಲ್ಲ. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ ಆಗ್ರಹಿಸಿದ್ರು. ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಕೇಳ್ಕೊಂಡ್ರು. ಬಹಳ ರಾತ್ರಿ 10:30 ಗಂಟೆಗೆ ಹೊಸನಗರ ತಾಲೂಕಿನ ನಿಟ್ಟೂರಿಂದ ಬೆಂಗಳೂರಿಗೆ ಬರುವಂಥ ಒಂದು ಪ್ಯಾಸೆಂಜರ್ ಬಸ್ಸು, ಸ್ಲೀಪಿಂಗ್ ಕೋಚ್ ಇರುವಂಥ ಬಸ್ಸು, ಪ್ರೈವೇಟ್ ಬಸ್ಸು, ಅದು ರಾತ್ರಿ 10:30 ಗಂಟೆಗೆ ಅರಸಾಳ್ ಹತ್ರ ಬರ್ನ್ ಆಗಿ ಇಡೀ ಬಸ್ಸಿಗೆ ಬೆಂಕಿ ಬಿದ್ದು ಭಾಳ ದುರಂತದ ಒಂದು ವಾತಾವರಣ ನಿರ್ಮಾಣ ಆಗಿದೆ. 36 ಜನರಲ್ಲಿ ಸುಮಾರು ಒಂದು 11-12 ಜನಕ್ಕೆ ಭಾಳ ಸೀರಿಯಸ್ ಬರ್ನ್ ಆಗಿದೆ. ಇವತ್ತು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಇದರಲ್ಲಿ ಇದ್ದಾರೆ. ಒಂದೇ ಒಂದು ಲಗೇಜ್ ಸಿಕ್ಕಲಿಲ್ಲ, ಅಷ್ಟು ಉರಿದೋಗಿದೆ. ಹೇಗೋ ಮಾಡಿ ಗ್ಲಾಸ್ ಒಡೆದು ಇದು ಮಾಡಿ ಹೊರಗೆ ಬಂದಿದ್ದಾರೆ ಕೆಲವರು. ನಾನು ಹೇಳೋದು, ಇತ್ತೀಚೆಗೆ ಬಹಳ ಬಸ್ಸುಗಳು ಈ ರೀತಿ ಆಗ್ತಾ ಇದ್ದಾವೆ. ಆದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ಅವರಿಗೆ ಸರಿಯಾದಂಥ ಇನ್ಸ್ಟ್ರಕ್ಷನ್ ಕೊಟ್ಟು ಯಾವ ರೀತಿ ಬಸ್ಗಳನ್ನ ನಿರ್ವಹಣೆ ಮಾಡಬೇಕು ಏನು ಮಾಡದೇ ಇದ್ದರೆ ಒಂಥರ ಜನ ಪ್ಯಾನಿಕ್ಕಿಗೆ ಒಳಗಾಗಿದ್ದಾರೆ. ಬಸ್ಸಿಗೆ